ಅದೊಂಥರ ಆನೆಗಳಿಗೆ ಮದ ಇರೋ ಥರ ಅದ್ರದ್ದು ಇದು ಬರುತ್ತಲ್ಲ, ಈ ಕಬ್ಬಿನಲ್ಲಿ ಆ ರಸ ಬರುತ್ತಲ್ಲ, ಅದೇ ಥರ ಅದ್ರಲ್ಲಿ ಬರುತ್ತೆ. ಅದು ಮುರಿದ್ಬಿಡುತ್ತಾ ಮರನ? ಮರ ಕಕ್ಕ ಮಾಡಿದ್ಯಾ ಇಲ್ಲಿ ಕರಡಿ? ಕಕ್ಕ ಮಾಡಿದ್ಯಾ? ನೋಡಿ ಹೆಂಗ್ ಬಂದು ಉತ್ಕೊಂತಾವೆ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಊಟ ಇಲ್ಲ ಅನ್ಸುತ್ತೆ ಇವಕ್ಕೆ. ಇವತ್ತು ಮೋಡ ಆಗಿದೆ, ಹಂಗಾಗಿ ಸನ್ರೈಸ್ ಕಾಣಿಸ್ತಾ ಇಲ್ಲ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಡೇ 2 ಇನ್ ಸಕಲೇಶ್ಪುರ. ಸೊ ರೆಸಾರ್ಟಿಂದನೇ ಜೀಪ್ ಸಫಾರಿ ಮತ್ತು ಟ್ರೆಕ್ಕಿಂಗ್ ಇರುತ್ತೆ ಅಂತ ಹೇಳಿದ್ನಲ್ಲ. ಆ್ಯಕ್ಚುಲಿ ನಮ್ಮ ರೆಸಾರ್ಟಿಗೆ ಬಂದಿರೋರೆಲ್ಲ ನಿದ್ದೆ ಹೊಡಿತಾ ಇದ್ದಾರೆ, ಯಾರೂ ಬರ್ತಾ ಇಲ್ಲ. ಟ್ರೆಕ್ಕಿಂಗು 4 ಕಿಲೋಮೀಟರ್ ಇದೆಯಂತೆ, ಹೋಗಿ ಬರೋದು 8 ಆಗುತ್ತೆ. ನಾವು ಬೆಳಗ್ಗೆ ಬೇಗ ಎದ್ದು ಸರಿ ಅಂತೇಳ್ಬಿಟ್ಟು ನಾವು ಬೆಳಗ್ಗೆ ಬೇಗ ಎದ್ದು ರೆಡಿ ಆದ್ವಿ. ಎಲ್ಲಾದರೂ ಈ ಥರ ಸ್ಟೇಕೇಶನ್ ಬಂದಾಗ ಅಲ್ಲಿರೋ ಅಂಥದ್ದನ್ನ ಮಿಸ್ ಮಾಡ್ಕೋಬಾರ್ದು. ಟ್ರೆಕ್ಕಿಂಗ್ ಆಗಿರ್ಬೋದು, ಇಲ್ಲ ವಾಟರ್ ಫಾಲ್ಸ್ ಆಗಿರ್ಬೋದು. ಯಾಕಂದರೆ ಹೊರಗಡೆಯವ್ರಿಗೆಲ್ಲ ಅಷ್ಟು ಆ್ಯಕ್ಸೆಸ್ ಇರೋಲ್ಲ ಆ ಥರ, ಬಟ್ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲೇ ಯಾವುದೇ ರೆಸಾರ್ಟಲ್ಲಿ ನಿಮಗೆ ಈ ಥರ ಏನಾದರೂ ಟ್ರೆಕ್ಕಿಂಗ್ ಅಥವಾ ಜೀಪ್ ಸಫಾರಿ ಎಲ್ಲ ಇದ್ದರೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಂದಿನ ನಿದ್ದೆ ಹಾಳು ಮಾಡ್ಕೊಳ್ಳಿ, ಏನಾಗಲ್ಲ. ಬಟ್ ಆ ವ್ಯೂ ನೋಡೋಕ್ಕೆ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸರಿ ಅಂತೇಳಿ ನಾವು 4 ಕಿಲೋಮೀಟರ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ಚೀಕು ಬೇರೆ ನಡೀತಾ ಇಲ್ಲ. ಬೆಳಗ್ಗೆ ಅಲ್ವಾ, ಸ್ವಲ್ಪ ಮೂಡ್ ಸ್ವಿಂಗ್ಸ್ ಅವನಿಗೆ, ಎತ್ಕೊಂಡೇ ಇರಬೇಕು. ಸರಿ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಥರ ಆನೆಗಳಿಗೆ ಕಬ್ಬಿನ ಥರ ಅದನ್ನ ಒಳಗಡೆ ಒಂದು ಬೆಂಡಿನ ಅಂಶ ಬರುತ್ತೆ. ಸೇಮ್ ಕಬ್ಬಲ್ಲಿ ಸ್ವೀಟ್ನೆಸ್ ಇರುತ್ತಲ್ಲ, ಅದೇ ಥರ. ದೊಡ್ಡ ಮರ ಆದಮೇಲೆ ಅದನ್ನು ಕೆಡವಿಬಿಟ್ಟು ಕೋರಲ್ಲಿ ಓಪನ್ ಮಾಡಿ ಅದ್ರೊಳಗಡೆ ಇದನ್ನ ತಿನ್ನುತ್ತೆ. ಅದೊಂಥರ ಆನೆಗಳಿಗೆ ಮದ ಇರೋ ಥರ ಅದ್ರದ್ದು ಇದು ಬರುತ್ತಲ್ಲ, ಈ ಕಬ್ಬಿನಲ್ಲಿ ಆ ರಸ ಬರುತ್ತಲ್ಲ, ಅದೇ ಥರ ಅದ್ರಲ್ಲಿ ಬರುತ್ತೆ. ಅದು ಮುರಿದ್ಬಿಡುತ್ತಾ ಮರನ ಕೆಡವಿಬಿಟ್ಟು ಓಪನ್ ಮಾಡುತ್ತೆ. ಓಪನ್ ಮಾಡಿಬಿಟ್ಟು ಅದ್ರೊಳಗಡೆ ಇರೋದನ್ನ, ಆಮೇಲೆ ಅದ್ರ ಲೀವ್ಸನ್ನು ತಿನ್ನುತ್ತೆ, ಒಳಗಡೆ ಇರೋ ಇದು ತಿನ್ನುತ್ತೆ. ಅದು ದೊಡ್ಡ ಮರ ಆದ್ಮೇಲೆ ತುಂಬಾ ರಫ್ ಇರುತ್ತೆ ಮೇಲ್ಗಡೆ. ಅದು ಕೋರೆ ಇಲ್ಲ ಅಂದ್ರೆ ಕಾಲಲ್ಲಿ ತುಳಿದ್ಬಿಟ್ಟು ಓಪನ್ ಮಾಡುತ್ತೆ. ಈಸ್ಲೆಂಡ್ ಕಿತ್ಕೊಂಬರಕ್ಕೆ ಹೋಗಿದ್ದಾರೆ ನೋಡಿ ನಮ್ಮ ಗೈಡ್. ಈಸ್ಲು ಮರಗಳು ದೊಡ್ಡ ದೊಡ್ಡದು ನೋಡಿದ್ದೀವಿ ನೋಡಿ, ಎಲ್ಲ ನೆಲದಲ್ಲೇ ಇದ್ದಾವೆ. ಈ ಥರ ಚಿಕ್ಕ ಚಿಕ್ಕದಾಗೆ ಕಿತ್ಕೊಟ್ರು ಅವ್ರು ನಮ್ಮ ಗೈಡು. ಈ ಥರ ಇರುತ್ತೆ ಕಪ್ಪು ಈಸ್ಲೆಣ್ಣು, ಬಟ್ ಟೇಸ್ಟ್ ಅದೇ ಥರ ಇದೆ. ಆ್ಯಕ್ಚುಲಿ ಇದನ್ನು ತಿನ್ನೋದಕ್ಕೇ ಕರಡಿಗಳು ಜಾಸ್ತಿ ಬರ್ತಾವಂತೆ, ಹಾಗಾಗಿ ಜಾಸ್ತಿ ಬೆಳಗ್ಗೆ ಟೈಮು, ಈವ್ನಿಂಗ್ ಟೈಮೆಲ್ಲ ಅಲೋ ಇರೋಲ್ಲ. ಸ್ವಲ್ಪ ಈ ಥರ ಬೆಳಕಾದ್ಮೇಲೆ ಇಲ್ಲೆಲ್ಲ ಈಸ್ಲು ಮರ ಇದೆ, ಚಿಕ್ಕ ಚಿಕ್ಕದು, ಸಖತ್ತಾಗಿದೆ. ವ್ಯೂ ನೋಡಿ ಹೆಂಗಿದೆ, ಕ್ರೇಜಿ. ನಂಗೆ ಗೊತ್ತಿಲ್ಲ ಇದ್ರಲ್ಲಿ ಹೆಂಗೆ ಕಾಣಿಸ್ತಿದ್ಯೋ, ಬಟ್ ಸುತ್ತ ಬೆಟ್ಟ ಗುರು, ಎಲ್ಲಿ ನೋಡಿದ್ರು ಬೆಟ್ಟ. ಆ್ಯಕ್ಚುಲಿ ಇಲ್ಲಿ ಸ್ಟಾಫ್ ಎಲ್ಲ ಎಷ್ಟು ಫ್ರೆಂಡ್ಲಿ ಇದ್ದಾರೆ ಗೊತ್ತಾ, ತುಂಬ ಚೆನ್ನಾಗಿ ಮಾತಾಡ್ತಾರೆ ಮತ್ತು ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತಾರೆ. ವೆರಿ ಫ್ರೆಂಡ್ಲಿ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಮಚ್ಚಿಡ್ಕೊಂಬಂದಿದ್ದಾರೆ, ಅಂದರೆ ಏನಾದರೂ ಪ್ರಾಣಿಗಳು ಅದು ಇದು ಅಟ್ಯಾಕ್ ಮಾಡೋಕ್ಕೆ ಬಂದರೆ ಎದುರಿಸೋಕ್ಕೆ, ಇಲ್ಲಾಂದರೆ ಕಷ್ಟ ಅಲ್ವ. ಹಂಗಾಗಿ ಸೀಬೆಕಾಯಿ ಬಿಟ್ಟಿದೆ, ಕಿತ್ಕೊಡ್ತಾ ಇದ್ದಾರೆ. ತಾ ಚಿಕ್ಕು ಇಲ್ಲಿ ಬಾ. ಚಿಕ್ಕಗೆ ಫಸ್ಟ್ ಟ್ರಕ್ಕಿಂಗ್ ಇದು. ಸೊ ಆ್ಯಕ್ಚುಲಿ 4 ಕಿಲೋಮೀಟ್ರ್ ಇದೆ. ನಾವೇ ಆದರೆ ಆರಾಮಾಗಿ ತಿಳಿದು ಬಿಡ್ಬೋದು, ಇವನು ಬೇರೆ ನಡೆಯಲ್ಲ, ರೋಡ್ ಬೇರೆ ಈ ಥರ ಇದೆಯಲ್ಲ, ಎತ್ಕೊಂಡು ನಡೆಯೋದು ಸ್ವಲ್ಪ ಕಷ್ಟ. ಬಟ್ ಇನ್ನೂ ಸ್ವಲ್ಪ ದೂರ ಮೇಲೆ ಹೋಗ್ತೀವಿ. ಬಟ್ ಸಖತ್ತಾಗಿದೆ ವ್ಯೂ, ಇಲ್ಲಿಂದನೇ ಚೆನ್ನಾಗಿ ಕಾಣಿಸ್ತಿದೆ. ಅಲ್ಲೋಗಿ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ಸುತ್ತ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಆ ಥರ ಇದು ಒಂದು ಬೆಟ್ಟ. ಯಾವುದೋ ಒಂದು ಬೆಟ್ಟದಲ್ಲಿ ಮಧ್ಯೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಅವ್ನು ದೊಡ್ಡವನಾದ್ಮೇಲೆ ನೋಡ್ಬಿಟ್ಟು ಅವನೇ ಬರಬೇಕಲ್ಲ, ಅದಕ್ಕೆ ಈಗಲೇ ತೋರಿಸ್ತಾ ಇದ್ದೀವಿ. ಗುಡ್ ಬಾಯ್, ಬಾ. ಅವನೊಬ್ಬನೇ ನಡಿಬೇಕಂತೆ. ಬರ, ಸ್ಕೈ ಬಂತು ಅಲ್ಲಿ, ಸ್ಕೈ ಬಂತು ನೀನು ಹಿಂದೆ. ಬಾ.
ಇವಾಗ ಸ್ವೆಟ್ ಆಗ್ತಾ ಇದ್ದೀನಿ ನಾನು. ಇಷ್ಟೊತ್ತಾಗಿರಲಿಲ್ಲ, ಸ್ವಲ್ಪ ಹೋಗ್ತಾ ಹೋಗ್ತಾ ಅಪ್ಪಿದೆ ಅಲ್ಲ, ಹಂಗಾಗಿ. ಬಾ, ನಾನು ಇಟ್ಕೊತೀನಿ ಬಾ. ಹೌದಾ, ಕಕ್ಕ ಮಾಡಿದ್ಯಾ ಇಲ್ಲಿ ಕರಡಿ? ಕಕ್ಕ ಮಾಡಿದ್ಯಾ? ಹ್ಞೂ. ಇಲ್ಲಿ ನೋಡಿ, ಯೆಲ್ಲೋ ಕಲರ್ ಬೋರ್ಡ್ ಇದೆಯಲ್ಲ, ಇದು LPG ಗ್ಯಾಸ್ ಲೈನ್ ಹೋಗಿರೋದಂತೆ. ಇಲ್ಲಿಂದ ಬೆಟ್ಟದ ಮೇಲೆಲ್ಲ ಹೋಗಿ ಮಂಗಳೂರವರೆಗೂ. ಹಿಂಗಂತೂ ತುಂಬ ಚೆನ್ನಾಗಾಯಿತು, ಸಖತ್ತಾಗಿತ್ತು. ಒಂದು 2 to 3 ಕಿಲೋಮೀಟರ್ ಹೋದ್ವಿ, ಆಮೇಲೆ ಹೋಗಲಿಲ್ಲ, ಸ್ವಲ್ಪ ಹಪ್ಪಿತ್ತು, ಹತ್ತಕ್ಕಾಗಲ್ಲ ಅಂಥೇಳಿ. ಇವಾಗ ರೆಸಾರ್ಟ್ಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ರೆಡಿಯಾಗಿರುತ್ತೆ. ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಜೀಪ್ ಸಫಾರಿ ಇರುತ್ತೆ, ಅಂದರೆ ವಾಟರ್ ಫಾಲ್ಸ್ ಇದೆಯಂತೆ, ಪ್ರೈವೇಟ್ ವಾಟರ್ ಫಾಲ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಹೋಗಿ ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಎನರ್ಜಿ ತೊಗೊಂಡು ಜೀಪ್ ರೈಡ್ಗೆ ಹೋಗಿ ಆಮೇಲೆ ಸಿಗ್ತೀನಿ. ನಡೆಸ್ತಾ ಇದೆಯಾ? Few moments later. Waterfalls. ಆ್ಯಕ್ಚುಲಿ ಇದು ಮಳೆ ಬಂದರೆ ಸ್ವಲ್ಪ ಜೋರಾಗಿ ಬರ್ತಾ ಇರುತ್ತೆ ಮಳೆಗಾಲದಲ್ಲಿ. ಆ್ಯಕ್ಚುಲಿ ನೀರು ತುಂಬ ಕಮ್ಮಿ ಇದೆ, ಅಂದರೆ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ. ಇವಾಗ ಮಳೆಗಾಲದಲ್ಲಿ ಏನಾದರೂ ಬಂದುಬಿಟ್ರೆ ಫುಲ್ ಅದ್ರ ಮೇಲೆಲ್ಲ ಧುಮುಕ್ತಾ ಇರುತ್ತಂತೆ, ಸಖತ್ತಾಗಿರುತ್ತೆ. ಸ್ವಲ್ಪ ಜೋರಾಗಿ ಬರ್ತಿದ್ರೆ ಇಳಿಬೋದಿತ್ತು, ಬಟ್ ಸ್ವಲ್ಪ ತುಂಬ ನಿಧಾನ ಬರ್ತಿದೆ. ಬಟ್ ಬಿಸಿಲಿಗೆ ಇಳಿಬೇಕು ಅಂತ ಅನ್ನಿಸ್ತಿದೆ, ಬಟ್ ಫೋರ್ಸ್ ಇಲ್ಲ ನೀರು. ಚೆನ್ನಾಗಿದೆ. ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ಮಳೆಗಾಲ ಅಥವಾ ಮಾನ್ಸೂನಲ್ಲಿ ಪ್ಲ್ಯಾನ್ ಮಾಡಿ, ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಫಿಶ್ ಮಸಾಜ್ ನೋಡಿ ಹೆಂಗೆ ಬಂದು ಉತ್ಕೊಂತಾವೆ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಊಟ ಇಲ್ಲ ಅನ್ಸುತ್ತೆ ಇವಕ್ಕೆ. ನೋಡಿ ಎಷ್ಟೊಂದು ಬಂದು ಉತ್ಕೊಂಡವೆ. ಓ ಮೈ ಗಾಡ್, ತಿಂದಾಕ್ತಾವ ಸಂಜೆ ನನ್ನ ಕಾಲನ್ನ. ಅಮ್ಮ ನೋಡಿಲಿ, ತಿಂದಾಕ್ತಾವೆ. ಅಯ್ಯೋ ಎಷ್ಟೊಂದು ಬಂದವು ಗೊತ್ತಾ, ಸಿಕ್ಕಾಪಟ್ಟೆ ಕಚ್ತಾವೆ, ಮುಟ್ಕೊಂಡ್ಬಿಡ್ತಾವ ಹಂಗೆ. ಇಲ್ಲೋಡು 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 ಅಲ್ಲಿ. ಗಟ್ಟಿಗೆ ಹಿಡ್ಕೊಂಬನ್ನ. ಕೊಟ್ಬಿಡೋದು, ಕೊಟ್ಬಿಡಪ್ಪ. ಸೊ ವಾಟರ್ ಫಾಲ್ಸ್ಗೆಲ್ಲ ಹೋಗಿ ಬಂದು ಆಲ್ಮೋಸ್ಟ್ ಲೇಟೇ ಆಗೋಯ್ತು, 11 ಗಂಟೆ 11:30 ಆಗೋಯ್ತು. ಬಂದು ಸ್ವಲ್ಪ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಹೊರಟ್ವಿ, ಚೆಕ್ಔಟ್ ಆಗಿ ಹೊರಟಿದ್ದೀವಿ. ಸೊ ಓವರ್ ಆಲ್ ಹೇಳ್ಬೇಕಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಫುಡ್ ಅಂತೂ ಕ್ರೇಜಿ ಅಂತ ಹೇಳ್ಬೋದು. ಎಲ್ಲ ಮಲೆನಾಡು ಸ್ಟೈಲು, ಅಥೆಂಟಿಕ್ ಮಲೆನಾಡು ಸ್ಟೈಲ್ ಫುಡ್ಡು.
ತುಂಬ ಚೆನ್ನಾಗಿತ್ತು. ಇನ್ನು ಸ್ಟಾಫು ಅಷ್ಟೇ ತುಂಬ ಫ್ರೆಂಡ್ಲಿ ಇದ್ದಾರೆ. ಓವರಾಲ್ ಸಖತ್ ಇಷ್ಟ ಆಯಿತು. ನೀವೇನಾದರೂ ಸಕಲೇಶ್ಪುರ ಕಡೆ ಯಾವುದಾದ್ರೂ ರೆಸಾರ್ಟ್ ಹುಡುಕ್ತಿದ್ರೆ ಒನ್ ಆಫ್ ದ ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು ಅಲ್ಲ ಸಂಜು? ಒನ್ ಆಫ್ ದಿ ಮಸ್ಟ್ ವಿಸಿಟ್. ನೋಡಿ ಮಳೆ ಕೂಡ ಸ್ಟಾರ್ಟ್ ಆಗೋಯ್ತು, ಮಳೆ ಬರ್ತಾ ಇದೆ, ಒಳ್ಳೆ ವೆದರು ಅಲ್ಲ ಸಂಜು? ವಾ ಸೂಪರ್ ವೆದರ್ ಗುರು. ಈ ವೆದರ್ ಈ ಥರ ಟರ್ನ್ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಫುಲ್ಲು ಬಿಸಿಲಿತ್ತು, ಸಡನ್ನಾಗಿ ನೋಡಿದ್ರೆ ಮಳೆ. ಎಸ್ಪೆಷಲಿ ಫುಡ್ಡು, ನೀವು ಬೆಂಗಳೂರಲ್ಲಿ ಎಲ್ಲ ಥರ ಫುಡ್ ತಿಂದಿರ್ತೀರ, ಅಂದರೆ ಈ ರೆಸಾರ್ಟಲ್ಲಿ ಸಿಗೋ ಫುಡ್ಡು ಕಂಪ್ಲೀಟ್ಲಿ ಡಿಫ್ರೆಂಟ್ ಅನಿಸುತ್ತೆ. ಗಿಣ್ಣು ಬಾ ಅವರು ಒಂದು ಏನಪ್ಪ ಬೆಳಗ್ಗೆ ಒಂದು ಇಡ್ಲಿ ಮಾಡಿದ್ರು, ತಿಂದು ಖುಷಿ ಆಗ್ಬಿಟ್ಟೆ ನಾನಂತೂ. ಸಕ್ಕತ್ತಾಯ್ತು. ನಮಗೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋದ್ರಲ್ಲ, ಅವ್ರ ವೈಫೇ ಅಂತ ಕುಕ್ ಮಾಡೋದು, ಮತ್ತು ಅವ್ರ ಜೊತೆಗೆ ಇನ್ನೊಬ್ರು ಇದ್ದಾರಂತೆ. ಸೊ ಸಖತ್ತಾಗಿ ಕುಕ್ ಮಾಡ್ತಾರೆ ಎಲ್ಲ. ಕುಕ್ ಕೂಡ ಈ ಕಡೆಯವರೇ ಇರೋದ್ರಿಂದ ಅಥೆಂಟಿಕ್ ಮಲೆನಾಡು ಸ್ಟೈಲ್ ಇರುತ್ತೆ. ಸಖತ್ತಾಗಿತ್ತು. ಒನ್ ಆಫ್ ದ ಮಸ್ಟ್ ವಿಸಿಟ್ ರೆಸಾರ್ಟ್ ಅಂತ ಹೇಳ್ಬೋದು. ಸೊ ಡೀಟೇಲ್ಸ್ ಎಲ್ಲ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಮಿಸ್ ಮಾಡದೆ ಒಂದ್ಸತಿ ವಿಸಿಟ್ ಮಾಡಿ, ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗಂತೂ ಮಳೆ ಬರ್ತಾ ಇದೆ, ಕ್ರೇಜಿ ಆಗಿದೆ ಡ್ರೈವು. ಇವಾಗ ಆದಷ್ಟು ಬೇಗ ರೀಚ್ ಆಗಬೇಕು ಮನೆಗೆ. ಸಂಜೆ ಕೆಲಸ ಇದೆ ಇವಾಗ, ಹಾಫ್ ಡೇ ಹೋಗಿ ಕೆಲಸ ಮಾಡಬೇಕು. ಸದ್ಯಕ್ಕೆ ಈ ವಿಡಿಯೋ ಇಷ್ಟೇ. ನಿಮ್ಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಏನಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟು ಮನೆಯಲ್ಲೂ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸಂಜು. ಸೊ ನೆಕ್ಸ್ಟು ಮನೇಲೂ ಕೂಡ ಒಂದಷ್ಟು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಿದ್ದೆ ಹೊಡಿತಾ ಇದೆ ಚಿಕ್ಕು. ನನಗೂ ಬೆಳಕು ಬೀಳ್ಬೇಕು, ಅದನ್ನು ಕಾಣಲ್ಲ. ಬೀಳ್ತಿದೆ ನಡಿ.